ಜಾತಿ ಗಣತಿ ಜ್ವಾಲೆ ರಾಜ್ಯಾದ್ಯಂತ ಹೊತ್ತಿ ಉರಿತಾ ಇದೆ. ಯಾವ ಜಾತಿಯವರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಯಾವ ಜಾತಿಯವರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಪಾರಂಪರಿಕ ನಂಬಿಕೆಗೆ ಪೆಟ್ಟಾಗುತ್ತಾ ಇದು. ಪಾರಂಪರಿಕ ಗಣತಿ ಅಥವಾ ಕಲ್ಪನೆ ಏನು ಬೇಕಾದರೂ ಕರ್ಕೊಳ್ಳಿ. ಇಲ್ಲಿವರೆಗೂ ಇದ್ದಿದೆ ನಮ್ಮ ಸ್ಟೇಟಲ್ಲಿ ಅಂತ ಹೇಳಿದ್ರೆ ಲಿಂಗಾಯತರು ಫಸ್ಟ್ ಪ್ಲೇಸಲ್ಲಿದ್ದಾರಪ್ಪ, ಎರಡನೇ ಪ್ಲೇಸಲ್ಲಿ ಒಕ್ಕಲಿಗರು ಬರ್ತಾರಪ್ಪ ಅಂಥೇಳಿ. ಬಹುಶಃ ಈ ಜಾತಿ ಗಣತಿಯಲ್ಲಿ ಸೋರಿಕೆ ಆಗಿರ್ತಕ್ಕಂಥ ಅಂಶಗಳು ನೋಡಿದ್ರೆ ಅದೇ ಬೇರೆ ಇದೇ ಬೇರೆ ಅಂತ ಅನ್ನಿಸ್ತಾ ಇದೆ ನಮಗೆ. ಜೊತೆಗೆ ಇದರ ಆಧಾರದ ಮೇರೆಗೆ ಮೀಸಲಾತಿ ಪ್ರಮಾಣ ಹೆಚ್ಚಳ ನೋಡಿ, ಒಂದು ಸಾಮಾಜಿಕ ಶೈಕ್ಷಣಿಕ ಸರ್ವೆ ಇದು ಅಂತ ಈ ಒಂದು ಇಡೀ ವಿಚಾರಕ್ಕೆ ಇಟ್ಟಂಥ ಹೆಸರು. ಸಾಮಾಜಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವ್ಯಾವ ಸಮುದಾಯಗಳು ಯಾವ ಸ್ಥಾನದಲ್ಲಿ ಇವೆಯಪ್ಪ, ಒಂದು ಸರ್ವೆ ಮಾಡ್ರಪ್ಪ ಅಂತ ಶುರುವಾದಂಥ ವಿಚಾರ. ಇದಕ್ಕೆ ಬೇರೆದೇ ಹೆಸರು ಬಂದುಬಿಟ್ಟಿದೆ ಇದೀಗ, ಜಾತಿ ಗಣತಿ. ರಾಜ್ಯದಲ್ಲಿ ಯಾವ್ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ, ಜಾತಿ ಆ ಥರದ ಗಣತಿ ಬಂದ ಮೇಲೆ ಸಪ್ರೇಟಾಗಿ ನಾವು ರಾಜಕೀಯ ಪ್ರಾತಿನಿಧ್ಯದ ಹೋರಾಟಗಳು ಅಂತ ಹೇಳುವ ಅವಶ್ಯಕತೆಯೇ ಇಲ್ಲ. ಒಂದು ಮೀಸಲಾತಿ ಬರುತ್ತೆ, ಇನ್ನೊಂದು ರಾಜಕೀಯ ಪ್ರಾತಿನಿಧ್ಯ. ಸಪೋಸ್ ಒಂದು ಸಮುದಾಯ ನಾವು ಜಾಸ್ತಿ ಇದ್ದೀವಿ ರೀ, ನಮಗೆ ಜಾಸ್ತಿ MLA ಟಿಕೆಟ್ ಕೊಡಿ, ಆ ಉತ್ತರ ಕರ್ನಾಟಕ ಭಾಗ ಇದೆಯಲ್ಲಪ್ಪ ಈ ಕಡೆ ನಮಗೆ ಕೊಟ್ಟುಬಿಡಿ, ಈ ಥರ ಕೇಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಇದಾದ ಮೇಲೆ ಏಪ್ರಿಲ್ 17ಕ್ಕೆ ಜಾತಿ ಜನಗಣತಿ ವರದಿಯ ಭವಿಷ್ಯವೇ ಅಲ್ಲಿ ನಿರ್ಧಾರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಜಾತಿಗಳ ವಿಚಾರದಲ್ಲಿ ಸರಿಯಾಗಿ ಸರ್ವೆ ಮಾಡಲಿಲ್ಲ ರೀ, ನಮ್ಮ ಮನೆಗೆ ಬರಲಿಲ್ಲ ಅಂತ ಕೆಲವರು ಮಾತಾಡ್ತಾರೆ. ಇದು ಯಾವ ಥರ ಸರ್ವೆ ರೀ, ಇದು ಅವೈಜ್ಞಾನಿಕ ವರದಿ ಅಂತ ಕೆಲವರು ಮಾತಾಡ್ತಾರೆ. ಈ ವರದಿ ತಗೊಂಡು ಹೋಗಿ ಕಸದ ಬುಟ್ಟಿಗೆ ಸೇರಿ ಅಂಥೇಳಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಒಂದು ಕಡೆ ಮಾತಾಡಿದ್ದಾರೆ. ಕಸದ ಬುಟ್ಟಿಗೆ ಔಟ್ಡೇಟೆಡ್ ರಿಪೋರ್ಟ್ ಇದು, 10 ವರ್ಷಗಳ ಹಿಂದಿನ ಕಥೆ ಇವತ್ತು ಯಾಕ್ರಿ ಹೇಳ್ತಾ ಇದ್ದಾರೆ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಯಾರ ಮನೆಗೂ ಸರಿಯಾಗಿ ಬರದೆ ಈ ವರದಿಯ ಸ್ಯಾಂಕ್ಟಿಟಿ, ಪವಿತ್ರತೆ, ಇದರ ಗುಣಮಟ್ಟವನ್ನು, ಇದರ ನಿಜಾಯಿತಿಯನ್ನು ನಂಬೋದು ನಾವು ಹೇಗೆ ಅಂತ ಕೂಡ ಪ್ರಶ್ನೆಗಳಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಶುರು ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದೊಡ್ಡಯ್ಯ ಆನೇಕಲ್ಲಿದ್ದಾರೆ, ಕುರುಬ ಸಮುದಾಯದ ಮುಖಂಡರು. ಸ್ವಾಗತ ನಿಮಗೆ ದೊಡ್ಡಯ್ಯ. ಇನ್ನು ದಾಸಯ್ಯ ಅವರಿದ್ದಾರೆ, ದಲಿತ ಸಮುದಾಯದ ಮುಖಂಡರು. ಸ್ವಾಗತ ನಿಮಗೆ ದಾಸಯ್ಯ ಅವರೇ. ಇನ್ನು ನಮ್ಮ ಜೊತೆ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ, ಒಕ್ಕಲಿಗ ಸಮುದಾಯದ ಮುಖಂಡರು, ಇತಿಹಾಸಕಾರರು. ಸ್ವಾಗತ ನಿಮಗೆ ಚಿಕ್ಕರಂಗೇಗೌಡರೆ. ಇನ್ನು ರಫೀಕ್ ಅವರು ಜಾಯ್ನ್ ಆಗಿದ್ದಾರೆ, ನಮ್ಮನ್ನು ಅಲ್ಪಸಂಖ್ಯಾತ ಸಮುದಾಯದ ನಾಯಕರು. ರಫೀಕ್ ಅಹಮದ್ ಅವರೇ, ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಮಾತಾಡ್ತೀನಿ. ನಾನು ಮೊಟ್ಟ ಮೊದಲಿಗೆ ಚಿಕ್ಕರಂಗೇಗೌಡರನ್ನ ಮಾತಾಡಿಸ್ಬಿಡ್ತೀನಿ. ನಿಮ್ಮ ಆತಂಕ ಏನು ಸರ್? ಈಗ ಈ ಒಂದು ಜಾತಿ ಗಣತಿ ಬರ್ತಾ ಇದೆ ಅಂತ ಬಂದಾಗ ನಾನು ಆಗಲೇ ಹೇಳ್ತಾ ಇದ್ದೆ, ಕಾಲದ ಗಣತಿಯೋ ಒಂದು ಗಣತಿಯ ಆಧಾರವೋ ಇರೋದೇನು ಅಂದರೆ ಲಿಂಗಾಯತರು ನಂಬರ್ 1, ಒಕ್ಕಲಿಗರು ನಂಬರ್ 2. ನಮ್ಮ ರಾಜ್ಯದ ಮಟ್ಟಿಗೆ ಈ ಥರದ ನಂಬಿಕೆ ಇದೆ. ಆ ನಂಬಿಕೆಗೆ ಘಾಸಿ ಆಗಿಬಿಡುತ್ತೆ ಅನ್ನೋ ಆಘಾತದಲ್ಲಿ ತಾವಿದ್ದೀರಾ? ಖಂಡಿತ ಆಘಾತ ಇಲ್ಲ. ಯಾರು ನಂಬರ್ 1 ಇದ್ರೂ ಸಾಮಾನ್ಯ ಒಕ್ಕಲಿಗರಿಗೆ ಏನು ಕಿರೀಟ ಬರಲ್ಲ. ಓಕೆ. ನಂಬರ್ 2 ಇದ್ರೂ ಏನೂ ಬರಲ್ಲ, ಕೊನೆಯಲ್ಲಿ ಇದ್ರೂ ಏನೂ ಬರಲ್ಲ. ಇಲ್ಲಿ ಒಂದು ಹೇಳ್ಬಿಡ್ತೀನಿ, ಈ ರಾಜಕಾರಣಿಗಳಿಂದ ಯಾವುದೇ ಜಾತಿಗೆ ಯಾವ ರಾಜಕಾರಣಿಯಿಂದನೂ ಲಾಭ ಏನಾಗಿಲ್ಲ. ಇದು ನನ್ನ ಅಧ್ಯಯನ. ಈ ರಾಜಕಾರಣಿಗಳು ನಂಬಿಕೊಂಡು ಯಾವ ಸಮಸ್ಯೆನೂ ಬಗೆಹರಿದಿಲ್ಲ. ಇಲ್ಲಿ ತಾರ್ಕಿಕವಾಗಿ ಕಾಂತರಾಜ್ ಸಮಿತಿ, ಇದು ಆಯೋಗ ಅಲ್ಲ ಅನಿಸುತ್ತೆ, ಹಿಂದುಳಿದ ವರ್ಗದ ಆಯೋಗದವರು ಒಂದು ಸಮಿತಿ ಮಾಡಿದ್ದಾರೆ. ಮೂಲಭೂತವಾಗಿ ಆ ಸಮಿತಿನೇ ಅಸಂವಿಧಾನಿಕ. ಅಲ್ಲಿ ಅವ್ರು ಯಾರನ್ನ ಅಧ್ಯಯನ ಮಾಡ್ತಿದ್ದಾರೆ, ಅದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇರ್ಬೋದು, ಜಾತಿ ಸಮೀಕ್ಷೆ ಇರ್ಬೋದು, ಏನೇನೇ ಇರ್ಬೋದು, ಒಂದೊಂದು ಸಾರಿ ಒಂದೊಂದು ಹೆಸರು ಹೇಳ್ತಾರೆ. ಅಲ್ಲಿ ಕನಿಷ್ಠ ಪಕ್ಷ ಹಿಂದುಳಿದ ವರ್ಗದ ಆಯೋಗದಲ್ಲಿ ಮೇಜರ್ ಲಿಸ್ಟ್ಗಳಿದಾವಲ್ಲ, ಎಲ್ಲ ಕಮ್ಯುನಿಟಿಯಿಂದ ಒಬ್ಬೊಬ್ಬನ ತೊಗೋಬೇಕಿತ್ತು. ಅತ್ಯಂತ ಹಿಂದುಳಿದ ವರ್ಗದ 6 ಜನ ಸದಸ್ಯರನ್ನ ತೊಗೊಂಡಿದ್ದಾರೆ. ಓಕೆ. ಅಲ್ಲಿ ಎಡಬಿದ್ರು. ಓಕೆ. ಎರಡನೇದು, ಅವರಿಗೆ ಕೊಟ್ಟಿರುವಂಥ ಮಾರ್ಗಸೂಚಿ ಇದೆಯಲ್ಲ, ಅದೇ ಮೂಲಭೂತವಾಗಿ ತಪ್ಪು. ಆ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ, ಆ ಮಾರ್ಗಸೂಚಿಯನ್ನು ಇವರು ಹಿಂದುಳಿದ ವರ್ಗದ ಆಯೋಗದಲ್ಲಿರುವಂಥ ಜಾತಿವಾರು ಪಟ್ಟಿಯನ್ನು ತಗೊಂಡು ಕೊಟ್ಟಿದ್ದಾರೆ. ಓಕೆ. ಆ ಹಿಂದುಳಿದ ವರ್ಗದ ಆಯೋಗದಲ್ಲಿ ಜಾತಿಗಳನ್ನ ಗುರುತಿಸ್ತಾರಲ್ಲ, ಅದರ ಮಾನದಂಡದ ಬಗ್ಗೆನೂ ನಮ್ಮ ತಕರಾರಿದೆ. ಓಕೆ. ಉದಾಹರಣೆಗೆ, ನೀವು ಯಾವುದನ್ನು ಜಾತಿ ಅಂತ ಗುರುತಿಸ್ತಾರೆ, ಅದಕ್ಕೆ ಮಾನದಂಡ ಏನು? ಯಾರೋ ಒಬ್ಬರು ಮಠಾಧಿಪತಿಗಳು ಒಂದು ಲೆಟರ್ ಕೊಟ್ಬಿಟ್ರೆ ಅದನ್ನೂ ಒಂದು ಜಾತಿ ಅಂತ ಗುರುತಿಸ್ತಾರೆ. ಇವತ್ತಿನ ಪರಿಸ್ಥಿತಿನಲ್ಲಿ ಆ ರೀತಿ ಇದೆ. ಓಕೆ. ಈ ಮಠಾಧಿಪತಿಗಳಿಗೆ ಜಾತಿಗಳನ್ನ ಹುಟ್ಟಾಕುವಂಥ ಹಕ್ಕಿದೆಯಾ? ಸಂವಿಧಾನದಲ್ಲಿ ಕೊಟ್ಟಿದ್ದಾರಾ? ಒಂದು ವೇಳೆ ನೀವು ಜಾತಿಯನ್ನು ಗುರುತಿಸಬೇಕಾದ್ರೆ ಕನಿಷ್ಠ ಪಕ್ಷ ನನಗೆ ತಿಳಿದ ಮಟ್ಟಿಗೆ ಎಡ್ಗರ್ಡ್ ಥರ್ಸ್ಟನ್ ಅವರು ಒಂದು ಬುಕ್ಕನ್ನು ಕ್ಯಾಸ್ಟ್ ಆ್ಯಂಡ್ ಟ್ರೈಬಲ್ ಅಂತ ಬರ್ತಿದಾರಲ್ಲ, ಅದನ್ನಾದರೂ ಮಾನದಂಡವಾಗಿ ಇಟ್ಕೋಬೇಕು. ಆಮೇಲೆ ಕೊನೆ ಪಕ್ಷ ಒಂದು 100 ವರ್ಷದಿಂದ ಆ ಜಾತಿ ಇರಬೇಕು. 1947 ಅಥವಾ ನಮಗೆ ಸ್ವತಂತ್ರ ಬಂದ ಮೇಲೆ ಮೀಸಲಾತಿ ಬಂತಲ್ಲ, ಆ ಮೀಸಲಾತಿ ಬಂದ ಮೇಲೆ ಕೆಲವು ಉಟ್ಕೊಳ್ತವಲ್ಲ, ಅಂಥ ಜಾತಿಗಳ ಹೆಸರುಗಳಿಗೆ ಮಾನ್ಯ ಮಾಡೋಕ್ಕೆ ಹೋಗಬಾರ್ದು. ಓಕೆ. ಒಂದು ವೇಳೆ ಮಾನ್ಯ ಮಾಡಬೇಕು ಅಂದ್ರೂ ಅದಕ್ಕೆ ಒಂದು ಪೌರಾಣಿಕ ಅಥವಾ ಐತಿಹಾಸಿಕ ಹಿನ್ನೆಲೆ ಇರಬೇಕು, ದಾಖಲೆ ಇರಬೇಕು. ಅದು ಯಾವುದೂ ಇಲ್ಲದೆ ಇರೋರನ್ನ ಯಾರೋ ಒಬ್ಬರು ಸ್ವಾಮೀಜಿ ಕೊಟ್ಟಿದ್ದಾರೆ, ಆ ಜಾತಿನೂ ಸೇರಿಸ್ಕೊಳ್ತೀನಿ. ಯಾಕೆ ನಾನು ಅದರಲ್ಲೂ ಕೂಡ ಭಾಗವಹಿಸಿದ್ದೆ. ಅವರೊಂದು ಪಬ್ಲಿಕ್ ಹಿಯರಿಂಗ್ ಮಾಡ್ತಾರೆ ಹಿಂದುಳಿದ ವರ್ಗದವರು. ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೂ ಕೊಡ್ಬೋದು, ಅದಕ್ಕೊಂದು ನಂಬರ್ ಕೊಟ್ಬಿಡ್ತಾರೆ.
ಅದನ್ನು ಕುಲಶಾಸ್ತ್ರೀಯ ಅಧ್ಯಯನ ಅಂತ ಕರಿತೀವಿ. ಓಕೆ. ಅದು ಎಲ್ಲಿ ಹುಟ್ಟಿದು, ಯಾವಾಗ ಹುಟ್ಟಿತು, ಅವ್ರು ಯಾರು, ಯಾವ ಪಂಗಡಕ್ಕೆ ಸೇರ್ತಾರೆ, ಇದೆಲ್ಲವೂ ಅಲ್ಲಿ ಸೇರುತ್ತೆ. ಪಂಗಡ ಏನಕ್ಕೆ ಸೇರಬೇಕು ಅಂದರೆ ಅವರು ಮುಸ್ಲಿಂ ಆದರೆ ಅಲ್ಪಸಂಖ್ಯಾತರು ಅಂತ, ಅದು ಸಂವಿಧಾನದಲ್ಲಿ ಕೆಲವು ಸೌಲಭ್ಯಗಳಿದ್ದಾವೆ. ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂದರೆ ಇನ್ನೊಂದು ಸೌಲಭ್ಯಗಳಿದ್ದಾವೆ. ಅಥವಾ ಹಿಂದುಳಿದ ವರ್ಗದವರು ಅಂದರೆ ಅದಕ್ಕೊಂದು ಸೌಲಭ್ಯ. ಈ ಕಾರಣಕ್ಕೋಸ್ಕರ ಗುರುತಿಸ್ಬೇಕಾದ್ರೆ ಮಾನದಂಡ ಇದೆಯಲ್ಲ, ಅದು ನಮ್ಮ ಹಿಂದುಳಿದ ವರ್ಗದ ಆಯೋಗದಲ್ಲಿ ಇಲ್ಲ. ಯಾರು ಬಂದು ಈಗ ನಾನು ನಾಳೆ ಹೋಗ್ಬಿಟ್ಟು ನಾನು ಇಂಥ ಜಾತಿ ಅಂತ ಹೇಳಿದ್ರೆ ಅದಕ್ಕೊಂದು ಹೆಸರು ಕೊಟ್ಬಿಟ್ಟು ಸೇರಿಸ್ಬಿಡ್ತಾರೆ. ಫೈನ್ ಫೈನ್